ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ಭಾರಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ. ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆಯನ್ನ ಕೊಡಬೇಕಾಗಬಹುದು ಅಂತ ಏನಾದರೂ ಸೂಚನೆ ಕೊಟ್ಟಿದ್ಯಾ? ಆ ಸೂಚನೆಗೆ ಸಿಎಂ ತಿರುಗುತ್ತರ ಕೊಟ್ರ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ನಾನು ಸ್ಥಾನವನ್ನ ಬಿಡಲ್ಲ, ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಇಳಿಯಲ್ಲ ಅಂತ ಹೇಳಿ ಏನಾದರೂ ಮೆಸೇಜ್ ಕೊಟ್ರ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಿಶ್ಚಿಂತೆಯಿಂದ ಆಸಾಂಗ್ ಹೋಗಿ ಬರೋಣ ಅಂತ ಹೋದ್ಮೇಲೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಷಡ್ಯಂತ್ರವನ್ನ ನಾನು ಮೆಟ್ಟಿ ನಿಲ್ತೀನಿ, ಜನಸೇವೆಯನ್ನ ಬಿಟ್ಟು ನಾನು ಕದಲೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ಯಾಕೆ? ನಾನು ಕೊಡಲ್ಲ, ನಾನು ಬಿಡಲ್ಲ ಅನ್ನುವ ರಾಜಕೀಯ ಆಟದಲ್ಲಿ ಸಿದ್ದರಾಮಯ್ಯನವರು ನಾನು ಸ್ಥಾನವನ್ನ ಬಿಡಲ್ಲ, ಏನ್ ಮಾಡ್ಕೋತೀರಾ ಅಂತ ಕೇಳೋ ರೀತಿಯಲ್ಲಿ ಯಾಕೆ ಇವತ್ತು ವರ್ತನೆ ಮಾಡಿದ್ದಾರೆ? ಎಸ್, ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಧಿಕಾರ ಹಸ್ತಾಂತರದ ಈ ಸಂದರ್ಭದಲ್ಲಿ ಸ್ಫೋಟಕ ಸುದ್ದಿಯೊಂದು ಹೊರಗೆ ಬಿದ್ದಿದೆ. ಸಿದ್ದರಾಮಯ್ಯನವರು ಬಾಯ್ ಬಿಟ್ಟು ಹೇಳಿಲ್ಲ, ಆದ್ರೆ ಬರೆದಿದ್ದಾರೆ. ನಾನು ಬಿಡಲ್ಲ ಸಿಎಂ ಸ್ಥಾನವನ್ನ, ಏನ್ ಮಾಡ್ಕೋತೀರಾ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಜನರ ಮಧ್ಯದಲ್ಲೇ ಬೆಳೆದವನು, ಜನರಿಗಾಗಿಯೇ ಬದುಕಿದವನು, ಜನ ಸೇವೆ ಮಾಡ್ತಾ ಇರೋನು, ಜನ ಸೇವೆಗಾಗಿ ನಾನು ದುಡಿತೀನಿ, ನನ್ನ ಕೊನೆ ಉಸಿರಿರುವವರೆಗೂ ಜನಸೇವೆ ಮಾಡ್ತೀನಿ, ಕೇಳಕ್ಕೆ ನೀವ್ಯಾರು ಅನ್ನುವಂತೆ ಮಾತನಾಡಿದ್ದಾರೆ. ಎಸ್, ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನ ಮೀಟ್ ಮಾಡಿ ಬಂದ್ಮೇಲೆ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಾರೆ ಅಂತಾನೂ ಹೇಳಿದ್ರು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತದ್ದೇನು? ಈಗಾಗಿರೋ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬೇಕಾಗಬಹುದು ಅನ್ನುವ ಮಾತನ್ನ ಹೇಳಿರುವ ಸಂಶಯ ಬರ್ತಾ ಇದೆ. ಅದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ 4 ದಿನದಿಂದ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. KN ರಾಜಣ್ಣ ಕೂಡ ದೆಹಲಿ ತಲುಪಿದ್ದಾರೆ. 20ಕ್ಕಿಂತ ಹೆಚ್ಚು ಸಿಎಂ ಬಣದ ಶಾಸಕರು ವಿದೇಶ ಪ್ರವಾಸದ ಹೊತ್ತಲ್ಲೇ ಕರ್ನಾಟಕದಲ್ಲಿ ಸ್ಫೋಟಕ ರಾಜಕೀಯ ಬೆಳವಣಿಗೆ ನಡೆದಿದೆ. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಷಡ್ಯಂತ್ರ, ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ, ಯಾರು ಎಷ್ಟೇ ಕಾಲನ್ನ ಎಳೆದ್ರೂ ಕೂಡ, ಯಾರು ಎಷ್ಟೇ ತೊಂದರೆಯನ್ನ ಕೊಟ್ಟರು ಕೂಡ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಇಳಿಯುವ ಪ್ರಶ್ನೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಬರೆದುಕೊಂಡಿದ್ದಾರೆ. ಷಡ್ಯಂತ್ರ ಮಾಡಿದವರಿಗೆ ಜನ ಉತ್ತರ ಕೊಡ್ತಾರೆ. ಜನರಿಗಾಗಿಯೇ ನಾನು ಬಂದಿದ್ದು, ಜನರಿಗಾಗಿಯೇ ಕೆಲಸ ಮಾಡ್ತಿದ್ದೀನಿ, ಜನ ಯಾವತ್ತೂ ನನ್ನ ಪರವಾಗಿದ್ದಾರೆ, ನನ್ನ ಉಸಿರಿರೋವರೆಗೂ ರಾಜ್ಯದ ಜನಕ್ಕೆ ಕೆಲಸ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಉಸಿರಿರೋವರೆಗೂ ಕೆಲಸ ಮಾಡ್ತೀನಿ ಅಂದ್ರೆ ಏನರ್ಥ? ಮುಖ್ಯಮಂತ್ರಿ ಸ್ಥಾನವನ್ನ ಈಗ ಬಿಟ್ಟು ಕೊಡಲ್ಲ ಅಂತನ ಅರ್ಥ? ಷಡ್ಯಂತ್ರ ಮಾಡ್ತಿರೋದು ಯಾರು? ಹೈಕಮಾಂಡ್ ಏನಾದ್ರೂ ಷಡ್ಯಂತ್ರ ಮಾಡ್ತಿದ್ಯಾ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ? ಅಥವಾ ಡಿ ಕೆ ಶಿವಕುಮಾರ್ ಅಂಡ್ ಬಣ ಏನಾದ್ರೂ ಷಡ್ಯಂತ್ರ ಮಾಡ್ತಿದ್ಯಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ? ಹಾಗಾದ್ರೆ ಆ ಷಡ್ಯಂತ್ರ ಯಾವುದು? ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಷಡ್ಯಂತ್ರ ಯಾವುದು, ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ? ಯಾಕೆ ಮುಖ್ಯಮಂತ್ರಿಗಳಿಗೆ ಈ ಭಯ ಕಾಡ್ತಾ ಇದೆ? ಹೈಕಮಾಂಡ್ ಏನಾದ್ರೂ ಸೂಚನೆ ಕೊಟ್ಟಿದ್ಯಾ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ಬೇಕಾಗಬಹುದು ಅಂತ? ರಾಜ್ಯದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಶುರುವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ಯಾವುದೇ ಕಂಡೀಷನ್ ಬಂದ್ರೂ ಕೂಡ, ಏನೇ ಆದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಂಗಿದೆ. ಅದೇ ಕಾರಣಕ್ಕೆ ಮೊನ್ನೆ HC ಮಹದೇವಪ್ಪನು ಕೂಡ ನಾಯಿ ಬಾಲ ಅಂತ ಕೋಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಬಣದ ಶಾಸಕರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ವರ್ಷೆ ಬದಲಾಗಿದೆ. ಎಸ್, ನಾನು ಕೊಡಲ್ಲ, ಏನ್ ಮಾಡ್ಕೋತೀರಾ ಅನ್ನುವಂತಹ ಮಾತನ್ನ ಕೇಳುವಷ್ಟು, ಅಂತಹ ಅರ್ಥದ ಮಾತನ್ನ ಕೇಳುವಷ್ಟು ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ನ ರಾಜಕೀಯ? ಕರ್ನಾಟಕದ ಸರ್ಕಾರ ಯಾವ ರೀತಿ ನಡೆಯುತ್ತೆ ಮುಂದೆ? ಒಬ್ಬರ ಮುಖವನ್ನ ಒಬ್ರು ನೋಡದೇ ಇರುವಂತಹ ಸ್ಥಿತಿಗೆ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುಂದೆ ಯಾವ ರೀತಿಯ ಸ್ಟ್ರಾಟಜಿ ರೂಪಿಸ್ತಾರೆ? ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.